ಎಲ್ಲರಿಗೂ ನಮಸ್ಕಾರ. ಅದೇ ಹೊಸ ವ್ಯೂವರ್ ನೋಡ್ತಿದ್ರು ಅವರಿಗೆ ನನ್ನ ಚಾನಲಿಗೆ ವೆಲ್ಕಮ್ ಮಾಡ್ತಾ, ನನ್ನ ಕಂಟೆಂಟ್ ಬಂದು ಫಿಟ್ನೆಸ್ ಮತ್ತೆ ರಿಯಾಲಿಟಿ ಟಾಕ್ಸ್ ಅಬೌಟ್ ಫಿಟ್ನೆಸ್ ರಿಲೇಟೆಡ್ ಥಿಂಗ್ಸ್ ಅಂಡ್ ಟಿಪ್ಸ್ ಅಂಡ್ ಟ್ರಿಕ್ಸ್, ಟಿಪ್ಸ್ ಅಬೌಟ್ ಫ್ಯಾಟ್ ಲಾಸ್ ಅಂಡ್ ವೆಯ್ಟ್ ಗೇನ್, ಈ ಥರ ಹೇಳ್ಬೋದು. ತುಂಬ ದಿನ ಆಗಿದೆ ವಿಡಿಯೋ ಮಾಡ್ತೀನಿ, ವಿಡಿಯೋ ಹಾಕ್ತೀನಿ ಅಂತೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಯಟ್ ಬಗ್ಗೆ ಮಾತಾಡೋಣ. ಫ್ಯಾಟ್ ಲಾಸ್ ಡಯಟ್ ಬಗ್ಗೆ ಹೇಳ್ಕೊಡ್ತೀನಿ ಇವತ್ತು. ಏನಂತಂದ್ರೆ, ಫ್ಯಾಟ್ ಲಾಸ್ ಡಯಟ್ ಅಂತಂದಾಗ ಆಲ್ಮೋಸ್ಟ್ ನನ್ನ ಚಾನಲ್ನಲ್ಲಿ ಈಗ ಲಾಸ್ಟ್ 2 ವಿಡಿಯೋಸ್ ಹಾಕಿದ್ದೆ. ಒಂದು ವಿಡಿಯೋದಲ್ಲಿ ನಮ್ಮ ಮೈಂಡ್ ಸೆಟ್ ಹೇಗೆ ಚೇಂಜ್ ಮಾಡ್ಕೊಬೇಕು, ಆಮೇಲೆ ಹೇಗೆ ಎಕ್ಸಸೈಸಸ್ ಮಾಡಬೇಕು, ಏನು ವಾಕಿಂಗು, ಏನು ಬೆನಿಫಿಟ್ಸ್, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ. ಸೊ ನಾನು ಈ ವಿಡಿಯೋದಲ್ಲಿ ಫುಲ್ ರಾಗೆ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಯಾವುದೇ ಫಿಲ್ಟರ್ಸ್ ಅಥವಾ ಯಾವುದೇ ಎಡಿಟ್ಸ್ ನಾನು ಜಾಸ್ತಿ ಮಾಡಕ್ ಹೋಗಲ್ಲ. ಯಾವ್ದ್ರಲ್ಲೂ ನಾನು ಮಾಡಲ್ಲ. ಮುಂದೆ ಅದ್ರಲ್ಲಾರ ನೋಡೋಣ, ಮಾಡ್ಬೇಕನ್ಸ್ದಾಗ ಎಡಿಟ್ಸ್ನ ಹಾಕಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ಇವತ್ತು ರಾಗ್ ಮಾತಾಡ್ತೀನಿ. ನಾವು ಯಾವುದೇ ಬಾಡಿ ಬಿಲ್ಡರ್ ಏನಲ್ಲ. ಬಾಡಿ ಬಿಲ್ಡರ್ ಆಗಿ ನಾವು 6 ಮೀಲ್ಸ್ ಅಷ್ಟು ಮೀಲ್ಸ್ ಕನ್ಸ್ಯೂಮ್ ಮಾಡ್ಬೇಕು ಅಂತ ಏನಿಲ್ಲ. ಸೊ ನಾವು ಒಂದು ಅರ್ಥ ಮಾಡ್ಕೊಬೇಕಿರೋದೇನಂತಂದ್ರೆ, ಅವಾಗ್ಲೇ ನಾನು ಒಂದು ಫಾಸ್ಟಿಂಗ್ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೆ. ಒಂದು ವಾಟರ್ ಫಾಸ್ಟಿಂಗು, ಇಂಟರ್ಮಿಟೆಂಟ್ ಫಾಸ್ಟಿಂಗು, ಇನ್ನೊಂದು ಏನದು ಕ್ಯಾಲೋರಿ ಡೆಫಿಸಿಟ್, ಇದ್ರ ಬಗ್ಗೆ 3 ಬಗ್ಗೆನೂ ಒಂದು ವಿಡಿಯೋದಲ್ಲಿ ಮಾಡಿ, ಡಯಟ್ ಬಗ್ಗೆ ಹೇಗೆ ಅನ್ನೋದನ್ನ ಒಂದು ಚೂರಾಗಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅಥವಾ ನನ್ನ ಚಾನಲ್ಗೆ ಹೋದ್ರೆ ಒಂದು ಲಾಸ್ಟ್ ಸೆಕೆಂಡ್ ವಿಡಿಯೋನೋ ಇರಬೇಕು, ಲಾಸ್ಟ್ 3rd ವಿಡಿಯೋ ಇರಬೇಕು. ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಏನು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಮೀಲ್ಸ್ ಬಗ್ಗೆ ಮಾತಾಡೋಣ. ಮೀಲ್ಸ್ ಬಗ್ಗೆ ಕಂಪ್ಲೀಟ್ ಮೀಲ್ಸ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಮೀಲ್ ನಾವು ಎದ್ದಿದ ತಕ್ಷಣ, ಅಂದ್ರೆ ನಾವು ಎದ್ದ ತಕ್ಷಣ ಅಂತ ಏನ್ ತಿನ್ನಲ್ಲ. ಮೀನ್ಸ್ ಹೊರಗಡೆ ಹೋಗ್ಬೇಕಾದಾಗ ಅಥವಾ ನಾವು ಏನೇ ಒಂದು ಮಾಡ್ಬೇಕಲ್ಲ, ಅಂದ್ರೆ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಮಾಡೋದನ್ನ ಫಸ್ಟ್ ಮೀಲ್ ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ ಫಸ್ಟ್ ಮೀಲು ನೀವು ಇಫ್ ಯು ಆರ್ ಏನಂತಾರೆ, ಶುಗರ್ನ ಯೂಸ್ ಮಾಡಲ್ಲ, ಶುಗರ್ ನನಗೆ ಬೇಡ, ನಾನು ಬಿಡ್ತೀನಿ ಅನ್ನಂಗಿತ್ತು ಅಂತಂದ್ರೆ ಯು ಕ್ಯಾನ್ ಸ್ವಿಚ್ ಟು ಓಟ್ಸ್. ಬಟ್ ನಂಗೆ ಸ್ವಲ್ಪ ಶುಗರಿ ಟೇಸ್ಟ್ ಬೇಕು, ಅಥವಾ ನಂಗೆ ಸ್ವೀಟ್ನೆಸ್ ಇರೋ ತರ ಬೇಕು ಅಂತಂದ್ರೆ ನೀವು ಗ್ರೆನುಲಾ ಅಂತ ಒಂದು ಬರುತ್ತೆ, ಅಥವಾ ಕ್ವಿಕರ್ ಓಟ್ಸ್ ಇದು ಬರುತ್ತಲ್ಲ, ಏನು ಕೆಲೋಸ್ ಕಾರ್ನ್ಫ್ಲೆಕ್ಸ್ ಅಂತೆಲ್ಲ ಬರುತ್ತಲ್ಲ, ಅದನ್ನ ನೀವು ನೋಡ್ಬೋದು, ಅದನ್ನ ಯೂಸ್ ಮಾಡ್ಬೋದು. ಯಾಕಂತಂದ್ರೆ ಅದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಅದರಷ್ಟೇ ಯೂಸಸ್ ಇದೆ ಅದರಲ್ಲಿ. ಸೊ ಫಸ್ಟ್ ಮೀಲ್ ಓಟ್ಸ್ ಅಥವಾ ಕಾರ್ನ್ಫ್ಲೆಕ್ಸ್ ಹಾಕೋಣ. ಅಂದ್ರೆ ಹೇಗೆ ಪ್ರಿಪೇರ್ ಮಾಡಬೇಕು ಅದನ್ನು ಮಾತಾಡೋಣ. ಪ್ರಿಪರೇಷನ್ ಅಂತಂದ್ರೆ ಯು ಕ್ಯಾನ್ ಯೂಸ್ ಓಟ್ಸ್ ಜೊತೆಗೆ ವಾಟರ್ ಅಥವಾ ಮಿಲ್ಕ್ ಯೂಸ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಹಾಕೊಂಡು ತಿನ್ಕೊಬಹುದು. ಅದ್ರ ಜೊತೆಗೆ ಬೇಕಾದ್ರೆ ನೀವು ಇದು ಫ್ರೂಟ್ಸ್ ಕೂಡ ಇನ್ವಾಲ್ವ್ ಮಾಡ್ಕೊಬಹುದು. ಇದು ಫಸ್ಟ್ ಮೀಲ್ ಆಯ್ತು. ಫಸ್ಟ್ ಮೀಲ್ ಆದ್ಮೇಲೆ ಇನ್ನು ಮಧ್ಯಾಹ್ನದ ಮೀಲ್, ಬಾಡಿ ಬಿಲ್ಡರ್ ತರ ಹೇಳ್ತಿಲ್ಲ, ನಾರ್ಮಲ್ ಆಗಿ ಒಂದು ಫ್ಯಾಟ್ ಲಾಸ್ ಅಥವಾ ಫ್ಯಾಟ್ ಗೇನಿಂಗಿಗೂ ಇದನ್ನ ಯೂಸ್ ಮಾಡ್ಬೋದು. ಫ್ಯಾಟ್ ಗೇನಿಂಗಿಗೂ ಇದಂತ ಕ್ವಾಂಟಿಟಿ ಜಾಸ್ತಿ ಮಾಡ್ತು ಅಂತಂದ್ರೆ ಕಾರ್ಬ್ ಕಂಟೆಂಟ್ ಅಥವಾ ಪ್ರೋಟೀನ್ ಕಂಟೆಂಟ್ ಸ್ವಲ್ಪ ವೇರಿ ಮಾಡ್ಕೊಂಡು ಯೂಸ್ ಮಾಡಿದ್ರೆ ನಮ್ಮ ಫ್ಯಾಟ್ ಗೇನ್ ಅಂತೀನಿ, ವೇಟ್ ಗೇನಿಗೂ ಹೆಲ್ಪ್ ಮಾಡುತ್ತೆ, ಮಸಲ್ ಗೇನಿಂಗು ಹೆಲ್ಪ್ ಮಾಡುತ್ತೆ, ಫ್ಯಾಟ್ ಲಾಸಿಗೂ ಹೆಲ್ಪ್ ಆಗುತ್ತೆ. ನಾನು ಇವತ್ತು ಫ್ಯಾಟ್ ಲಾಸ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಸೆಕೆಂಡ್ ಮೀಲ್ ನಾವು ಊಟಕ್ಕೆ ಅಂತ ತಗೊಂಡೋದಾಗ ಸ್ವಲ್ಪ ವೈಟ್ ರೈಸ್, ಅಂದ್ರೆ ಎಷ್ಟು ಕ್ವಾಂಟಿಟಿ ನಿಮ್ಮ ಬಾಡಿ ವೈಟ್ಸ್ ಎಷ್ಟಿರುತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಚಿಕನ್, ಒಂದು ಸ್ವಲ್ಪ ವೆಜ್ಜೀಸ್ ತಗೊಂಡು ಹೋಗ್ತು ಅಂತಂದ್ರೆ ಇದು ಬೆಸ್ಟ್. ಸೊ ಇದು ನಾನು ಯಾರಿಗೆ ಒಂದು ಬಾಡಿ ಬಿಲ್ಡರ್ ಟೈಪ್ ತರ ಹೇಳ್ತಿಲ್ಲ, ನಿಮ್ಮ ಬಾಡಿಗೆ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಮೀಲ್ ಹಾಕ್ಬೇಕು ಅದೇ ಮೀಲ್ ಹಾಕ್ಬೇಕು ಅಂತ ಹೇಳ್ತಿಲ್ಲ. ನಾನು ಆಸ್ ಅ ಪರ್ಸನ್, ಒಂದು ಪರ್ಸನ್ ಏನ್ ತಿನ್ಬೇಕು ಅಂತ, ಬೇಕಾದ್ರೆ ನೀವು ಫಿಶ್ ಕೂಡ ಟ್ರೈ ಮಾಡ್ಬೋದು, ಫಿಶ್ ಕೂಡ ಒಳ್ಳೇದು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಮೀಟ್ಸ್, ರೆಡ್ ಮೀಟ್ ಅಥವಾ ಬೇರೆ ಯಾವುದೇ ಮೀಟ್ ತಿನ್ಬೇಕು ಅಂತ ಇಷ್ಟಪಡ್ತೀರಾ ಅಂತಂದ್ರು ಅದನ್ನು ಕೂಡ ನಿಮ್ಮ ಫುಡ್ಡಿನಲ್ಲಿ ಇನ್ವಾಲ್ವ್ ಮಾಡ್ಕೊಬಹುದು. ನಾನು ಜಸ್ಟ್ ಒಂದು ಚಿಕನ್ ಅನ್ನೋ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ಮೀಲ್ ವೈಟ್ ರೈಸ್, ಚಿಕನ್ ತಗೊಂಡ್ಬೋದು. ಇಫ್ ಯು ಆರ್ ಗೋಯಿಂಗ್ ಟು ಜಿಮ್, ನೀವು ಜಿಮ್ಗೆ ಹೋಗ್ತೀನಿ ಅಂತಂದ್ರೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಏನಂತಾರೆ ಪ್ರೀ ವರ್ಕೌಟ್ ಅಂತನಾರು ಆಗ್ಬೋದು, ಪ್ರೀ ವರ್ಕೌಟ್ ಮೀಲ್ ಅಂತನಾರು ಆಗ್ಬೋದು. ಏನೊಂದು ಸ್ವಲ್ಪ ಹಾಲಿಗೆ ಒಂದು ಚೂರು ಹಾಲ್ ಜೊತೆಗೆ ಏನಾದ್ರು ಏನ್ ತಿನ್ಬೋದು ಅಂತ ಅನ್ಕೊಂಡಿರ್ತೀರಾ. ಜಿಮ್ಮಿಗೆ ಹೋಗ್ತಿದ್ದೀರಾ ಅಂತಂದ್ರೆ ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ತುಂಬಾ ಬೇಗ ಏನು ತಿನ್ನಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಅಂತಂದ್ರೆ ಬಾಳೆಹಣ್ಣು ಅಥವಾ ಬನಾನ ತಿನ್ಕೊಂಡು ಹೋಗ್ಬೋದು. ಆಮೇಲೆ ಫ್ರೂಟ್ಸ್ ನ ತಿನ್ಕೊಂಡು ಕ್ರಿಯೇಟಿನ್ ಕುಡ್ಕೊಂಡು ಹೋಗ್ಬೋದು. ಫ್ರೂಟ್ಸ್ ಲೈಕ್ ವಾಟರ್ ಮೆಲನ್, ಪೊಮೊಗ್ರಾನೇಟ್. ಆಮೇಲೆ ನಿಮ್ಗೆ ಯಾವ್ದು ಅನ್ಸುತ್ತೆ ಸ್ವೀಟ್ ಕಮ್ಮಿ ಇರೋದು, ಅಥವಾ ಗುಡ್ ಫುಡ್ ಅಂತಂದ್ರೆ ಗುಡ್ ಗುಡ್ ಫ್ರೂಟ್ಸ್ ಅಂತಂದ್ರೆ ವಾಟರ್ ಮೆಲನ್, ಪೊಮೊಗ್ರಾನೇಟ್,
ಆರೆಂಜ್, ಮೂಸಂಬಿ, ಆಮೇಲೆ ಬನಾನಾ ಇಷ್ಟು ಸಾಕು. ಯಾಕಂತಂದ್ರೆ ತುಂಬಾ ಹೆವಿ ಪಪ್ಪಾಯನು ಯೂಸ್ ಮಾಡ್ಬೋದು. ತುಂಬಾ ಹೈ ಆಗಿ ಜಾಸ್ತಿ ತಿನ್ನೋದೇನ್ ಬೇಕಾಗಿಲ್ಲ. ಒಂದೊಂದು ಚೂರು, ಒಂದು ಸ್ವಲ್ಪ, ಒಂದು ಬೌಲ್, ಇಷ್ಟಪ್ಪ ಬೌಲ್ ಅಂತಂದ್ರೆ ಇಷ್ಟು ಬೌಲಲ್ಲಿ ಒಂದಿಷ್ಟು ತಿನ್ಕೊಂಡು ಹೋದ್ರೆ, ಜೊತೆಗೆ ಒಂದು ಸ್ಕೂಪ್ ಕ್ರಿಯೇಟಿನ್ ಹಾಕೊಂಡು ಕುಡ್ಕೊಂಡು ಹೋಗ್ತು ಅಂತಂದ್ರೆ ಒಂದ್ ಅರ್ಧ ಗಂಟೆ ಮುಂಚೆ ತುಂಬಾ ಎನರ್ಜೆಟಿಕ್ ಆಗಿ ನಿಮ್ಮ ಬಾಡಿಗೆ ಮತ್ತೆ ವರ್ಕೌಟ್ಸ್ ಅಲ್ಲಿ ತುಂಬಾ ಎಫಿಷಿಯಂಟ್ ಆಗಿ ವರ್ಕೌಟ್ ನಡೆಯುತ್ತೆ. ಸೊ ಇದು ನಿಮ್ಮ ಜಿಮ್ ಹೋಗಕ್ಕಿಂತ ಮುಂಚೆ. ಸೊ ಜಿಮ್ಮಿಗೆ ಹೋಗ್ತೀರಾ, ವರ್ಕೌಟ್ ಮಾಡ್ತೀರಾ, ವರ್ಕೌಟ್ ಎಲ್ಲ ಮಾಡಾದ್ಮೇಲೆ ಒಂದು ಕಾರ್ಡಿಯೋ ಗಿಡಿಯೋ ಮಾಡ್ಕೊಂಡು ಏನ್ ನಿಮ್ದು ವರ್ಕೌಟ್ ಸೆಷನ್ ಏನಿರುತ್ತೆ ಅದನ್ನ ಮುಗಿಸ್ಕೊಂಡ್ ಬಂದ ನಿಮ್ ಮುಗಿದ್ಮೇಲೆ ಪ್ರೋಟೀನ್ ಶೇಕ್ ಕುಡೀರಿ. ಕುಡಿಬೇಡಿ ಅಂತ ನಾನು ಹೇಳಲ್ಲ, ನಿಮ್ಗೆ ಇಷ್ಟ ಇತ್ತು ನೀವು ಅದನ್ನ ಕನ್ಸ್ಯೂಮ್ ಮಾಡ್ತೀನಿ ಅನ್ನಂಗಿದ್ರೆ ಪ್ರೋಟೀನ್ ಶೇಕ್ ಕುಡೀರಿ. ಬಟ್ ಇಟ್ ಈಸ್ ಬೆಸ್ಟ್ ಫಾರ್ ಈಸಿ ಅಬ್ಸಾರ್ಪ್ಷನ್, ಮಸಲ್ ರಿಕವರಿ ಅಂಡ್ ಮಸಲ್ ಬಿಲ್ಡಿಂಗ್. ತುಂಬಾ ಹೆಲ್ಪ್ ಇದೆ ಅದರಿಂದ. ಸೊ ವೇ ಪ್ರೋಟೀನ್ ಅಥವಾ ನಿಮ್ಗೆ ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಅಥವಾ ವೇ ಪ್ರೋಟೀನ್ ಐಸೋಲೇಟ್, ನಿಮ್ಗೆ ಯಾವ್ದು ಇಷ್ಟ, ನಿಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ, ಪ್ಲಾಂಟ್ ಪ್ರೋಟೀನ್ ಅಥವಾ ಯಾವ್ದು ನಿಮ್ಗೆ ಯಾವ್ದು ಅನ್ಸುತ್ತೆ ಅದನ್ನ ಕನ್ಸ್ಯೂಮ್ ಮಾಡ್ಬೋದು. ಅದಾದ್ಮೇಲೆ ಸಂಜೆ ಮನೆಗೆ ಬಂದ್ಮೇಲೆ ನಿಮ್ಮ ವರ್ಕೌಟ್ ಆಗಿದ್ದು 1.5 ಅವರ್ ಒಳಗಡೆ ನೀವು ಊಟ ಮಾಡ್ತು ಅಂದ್ರೆ ಆರ್ ನಿಮ್ ಇಷ್ಟ, ಅದು ನಿಮ್ಮ ಟೈಮ್ ಹೇಗೆ ಸೂಟ್ ಆಗುತ್ತೆ ಆ ತರ ಮಾಡ್ಕೊಂಡು ನೈಟಿಗೂ ಸೇಮ್ ಒಂದು ಚೂರು ತರಕಾರಿ, ಒಂದು ಚೂರು ಅನ್ನ, ಒಂದು ಚೂರು ಚಿಕನ್. ಅನ್ನ ಅಂತಂದ್ರೆ ಗೊತ್ತಾಗಿಲ್ಲ ಅಂದ್ರೆ ರೈಸು, ವೈಟ್ ರೈಸ್ ಅಥವಾ ಬ್ರೌನ್ ರೈಸ್ ಯಾವ್ದು ತಿಂತೀರಾ ಅದು. ಆಮೇಲೆ ಒಂದು ಚೂರು ಚಿಕನ್ ತಿಂದ್ರೆ ಆಯ್ತು. ಆಮೇಲೆ ಚಿಕನ್ ಅಂತಂದಾಗ ನೀವು ಮಸಲ್ ಗೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದಾಗ ಸ್ವಲ್ಪ ಚಿಕನ್ ಬ್ರೆಸ್ಟ್ ಜೊತೆಗೆ ಚಿಕನ್ ಥೈಸ್ ನ ಯೂಸ್ ಮಾಡಿ. ಚಿಕನ್ ಥೈಸ್ ಏನಕ್ಕೆ ಅಂತಂದ್ರೆ ಸಮ್ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಚಿಕನ್ ಬ್ರೆಸ್ಟಿಗೆ ಕಂಪೇರ್ ಮಾಡಿದ್ರೆ. ಯಾಕಂತಂದ್ರೆ ಬೋನ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತಲ್ಲ, ಸಮ್ ಐರನ್ ಕಂಟೆಂಟ್ ಅಥವಾ ಸಮ್ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಚಿಕನ್ ಥೈಸ್ ಅಲ್ಲಿ. ಅದಾದ್ಮೇಲೆ ಕಟಿಂಗ್ ಅಲ್ಲಿ ಚಿಕನ್ ಬ್ರೆಸ್ಟ್ ಯೂಸ್ ಮಾಡಿ. ಚಿಕನ್ ಬ್ರೆಸ್ಟ್ ಅಲ್ಲಿ ಏನಕ್ಕೆ ಅಂತಂದ್ರೆ ಫ್ಯಾಟ್ ಇರಲ್ಲ, ಫ್ಯಾಟ್ ಕಮ್ಮಿ, ಆಮೇಲೆ ಬಾಡಿಗೆ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ, ತುಂಬಾ ಬೆನಿಫಿಟ್ಸ್ ಇದೆ. ಪ್ರೋಟೀನ್ ಕಂಪ್ಲೀಟ್ಲಿ ಥೈಸಿಗೂ ಚಿಕನ್ ಬ್ರೆಸ್ಟಿಗೂ ವೇರಿ ಇರುತ್ತೆ, ಒಂದು 2 to 3 grams ವೇರಿ ಇರುತ್ತೆ. ಆಮೇಲೆ ತುಂಬಾ ಬೆನಿಫಿಟ್ಸ್ ಇದೆ ಅದರಿಂದನು, ಬಟ್ ಅದನ್ನ ಅಚೀವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಇದರಲ್ಲಿ ಆಲ್ಮೋಸ್ಟ್ ಮೀಲ್ಸ್ ಬಗ್ಗೆ ಹೇಳಿದೆ. ಆಮೇಲೆ ಚಿಕನ್ ಪ್ರಿಪರೇಷನ್ ಬಗ್ಗೆ ಹೇಳೋಣ. ಬೇಕಾದ್ರೆ ಚಿಕನ್ ಪ್ರಿಪರೇಷನ್ ಅಂತಂದಾಗ ನೀವು ವಾಟರ್ ಬಾಯ್ಲ್ ಚಿಕನ್ ಬೇಕಾದ್ರೂ ಮಾಡ್ಕೊಬಹುದು. ವಾಟರ್ ಬಾಯ್ಲ್ ಅಂತಂದ್ರೆ ಈಸಿ, ವಾಟರ್, ಚಿಕನ್, ಸಾಲ್ಟ್ ಮತ್ತೆ ಸ್ವಲ್ಪ ಟರ್ಮರಿಕ್ ಹಾಕೊಂಡು ಅದನ್ನ ಕುಕ್ಕರ್ ಅಲ್ಲಾರು ಬೇಯಿಸ್ಬೋದು, ಅಥವಾ ನೀವು ನಾರ್ಮಲ್ ಆಗಿ ಸ್ಟವ್ ಅಲ್ಲಿ ಬೇಯಿಸ್ತೀನಿ ಅಂದ್ರೆ ಆ ತರನು ಮಾಡ್ಬೋದು. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಟೈಪ್ ಆಫ್ ಚಿಕನ್ ಅಥವಾ ತಿನ್ನಕ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಅದನ್ನ ಬೇಕಾದ್ರೆ ಚಿಕನ್ ನ ಮ್ಯಾರಿನೇಟ್ ಮಾಡಿ ಚಿಲ್ಲಿ ಪೌಡರು, ಸಾಲ್ಟು, ನಿಂಬೆಹಣ್ಣು, ಆಮೇಲೆ ಒಂದು ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಕರ್ಡ್ ಜೊತೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಬೇಕಾದ್ರೆ ನೀವು ಅದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಆಯಿಲ್ ಯೂಸ್ ಮಾಡೋಂಗಿಲ್ಲ. ಯಾಕಂತಂದ್ರೆ ಆಯಿಲ್ ಒಳ್ಳೇದಲ್ಲ, ಸ್ವಲ್ಪ ಕಟಿಂಗ್ ಅಲ್ಲಿ ಮಾತ್ರ. ನೀವು ಬಲ್ಕ್ ಮಾಡ್ಬೇಕಾದ್ರೆ ನಡೆಯುತ್ತೆ. ಸ್ವಲ್ಪ ಆಯಿಲ್, ಒಂದು ಚೂರು ಆನಿಯನ್, ಒಂಚೂರು ಯಾವ್ದು ಕ್ಯಾಪ್ಸಿಕಮ್ ಬೇಕಂದ್ರೆ ಕ್ಯಾಪ್ಸಿಕಮ್, ಅಥವಾ ನಿಮ್ಗೆ ಇಷ್ಟ ಆಗಿರೋದು ಯಾವುದೇ ವೆಜಿಟೇಬಲ್ಸ್ ನ ಹಾಕೊಂಡು ಸ್ವಲ್ಪ ಅದನ್ನ ಹಾಕಿ ಒಂದು 15 ಮಿನಿಟ್ಸ್ ಮಾಡ್ಕೊಂಡ್ರೆ ಇದು ತುಂಬಾ ಬೆಸ್ಟ್ ಇದು ಚಿಕನ್ನಿಗೆ ರೆಸಿಪಿ. ವೈಟ್ ರೈಸ್ ನಾರ್ಮಲ್ ಆಗುತ್ತು, ನೀವು ಮಾಡ್ಕೊಂತೀರಾ. ಸೊ ಇದು ಕಂಪ್ಲೀಟ್ ವಿಡಿಯೋ ಆಗಿತ್ತು ಒಂದು ಡಯಟ್ ಬಗ್ಗೆ, ಅಥವಾ ಫ್ಯಾಟ್ ಲಾಸ್ ಅಥವಾ ಫ್ಯಾಟ್ ಗೇನ್. ಕಂಟೆಂಟ್ಸ್ ಮತ್ತೆ ವೇಟ್ ಡಿಫ್ರೆಂಟ್ ಆಗುತ್ತೆ. ವೇಟ್ಸ್ ಬಗ್ಗೆ ಏನ್ ಮಾತಾಡೋದು ಬೇಡ, ನಿಮ್ಮ ಬಾಡಿಗೆ ಎಷ್ಟು ಸೂಟೇಬಲ್ ಅನ್ಸುತ್ತೆ ಅಷ್ಟು ಸೂಟೇಬಲ್ ತಗೊಳ್ಳಿ. ನಾನು ಇಷ್ಟೇ ವೇಟ್ ತಿನ್ಬೇಕು ಅಷ್ಟೇ ವೇಟ್ ತಿನ್ಬೇಕು ಅಂತ ಹೇಳಲ್ಲ. ನನ್ನ ಬಾಡಿ ವೇಟಿಗೆ ನಾನು ಒಂದು ದಿನದಲ್ಲಿ ನಾನು ಎಗ್ಸ್ ನ ಕನ್ಸ್ಯೂಮ್ ಮಾಡ್ತಿಲ್ಲ, ಎಗ್ಸ್ ನು ಕನ್ಸ್ಯೂಮ್ ಮಾಡ್ಬೋದು. ನಾನು ಎಗ್ಸ್ ಬಗ್ಗೆ ಏನಕ್ಕೆ ಹೇಳ್ತಿಲ್ಲ ಅಂತಂದ್ರೆ ಎಗ್ಸ್ ಈಗ ಬರ್ತಿರೋ ಎಗ್ಸ್ ಯಾವ್ದನ್ನು ತುಂಬಾ ಒಳ್ಳೆ ಕ್ವಾಲಿಟಿ ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಅಥವಾ ರಬ್ಬರ್ ತರ ಇರುತ್ತೆ ಎಗ್ಸ್. ಅದ್ರ ಬಗ್ಗೆ ನಾನು ಅದಕ್ಕೋಸ್ಕರ ಎಗ್ಸ್ ಬಗ್ಗೆ ಮಾತಾಡ್ತಿಲ್ಲ. ಎಗ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಎಗ್ಸ್ ಬಗ್ಗೆ ಬೇಕು ಅಂತಂದ್ರೆ ಎಗ್ಸ್ ಬಗ್ಗೆನೂ ಇನ್ನೊಂದು ವಿಡಿಯೋ ಮಾಡ್ತೀನಿ. ಕಮೆಂಟ್ ಅಲ್ಲಿ ಹೇಳಿ ಎಷ್ಟು ಹೇಳ್ಬೇಕು, ನಿಮ್ಗೆ ಏನೇ ಕಮೆಂಟ್ಸ್ ಅಲ್ಲಿ ಏನೇ ಡೌಟ್ಸ್ ಇತ್ತು ಅಂದ್ರೆ ಕೇಳಿ, ನಾನು ಅದನ್ನ ಆನ್ಸರ್ ಮಾಡ್ತೀನಿ ಪ್ರತಿಯೊಂದು ಕಮೆಂಟ್ಸಿಗೂ. ಸೊ ಈ ತರ ಇತ್ತು ವಿಡಿಯೋ. ನಿಮ್ಗೆ ಬೇರೆ ಏನೇ ಕಂಟೆಂಟ್ ರಿಲೇಟೆಡ್ ಬೇಕಿತ್ತು ಅಂತಂದ್ರೆ ಅದನ್ನ ಕಮೆಂಟ್ಸ್ ಅಲ್ಲಿ ಹೇಳಿ. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಈ ವಿಡಿಯೋನ. ಯಾರಿಗೆ ಜಿಮ್ ರಿಲೇಟೆಡ್ ಡಯಟ್ಸ್ ಅಥವಾ ಏನೇ ಕಷ್ಟ ಅನಿಸ್ತು ಅಂತಂದ್ರೆ ಕೇಳಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅಥವಾ ನನ್ನ ಚಾನಲ್ ಅಲ್ಲಿ ಅಬೌಟ್ ಅಲ್ಲೂ ಇದೆ. ಸೊ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಎಲ್ಲರಿಗೂ ಥ್ಯಾಂಕ್ಸ್.